ಓ, ಲಕ್ಷ್ಮಿ, ನಾನು ನಿಮ್ಮ ಮನೆ ತಗ ಬರೋದಂತಿದೆ ಕಣವ. ಅದೇ ಕಕ್ಕ, ಈಗ ನಾನು ಅಂಗಡಿಗೆ ಕೊಟ್ಟು ಬರೋದು ಅನ್ಕೊಂಡು ಹೋಯ್ತಾ ಇದ್ದೆ. ಮನೇಲಿ ಬೆಲ್ಲ ಟೀಸಪ್ಪೆಲ್ಲ ಖಾಲಿ ಆಗಿದ್ವಲ್ಲ, ಅದಕ್ಕೆ ತಗೊಬರೋದು ಅನ್ಕೊಂಡು ಹೋಯ್ತಾ ಇದ್ದೆ. ಅಯ್ಯೋ ಲಕ್ಷ್ಮಿ, ಹೋಗು, ಊರವರೆಲ್ಲವ ಹೋಗ್ಬಿಟ್ಟು ಒಳೆ ಬಂದು ಮೀನು ಗೋರ್ತಾ ಕೂತವ್ರೆ. ನೀನೇನು ಅಂಗಡಿಗೆ ಹೋಯ್ತಾ ಕೂತಿದೀಯೇ? ನಡಿ, ಒಂದಿಷ್ಟು ಮೀನು ಇಟ್ಕೊಬರದ. ನಿನ್ಗೆ ಗೊತ್ತಿಲ್ವಾ ಇನ್ನುವೇ? ಓ, ಅದೀಗ ಬಿಡು, ನಿನ್ಗೆ ಗೊತ್ತಿಲ್ಲ ಅಂದ್ರೆ ಮುಗೀತು ಕತೆ. ಕನಕ ಒಸಿ ಮೀನೆಲ್ಲ ಕನಕ, ಒಸಿ ಮೀನೆಲ್ಲ ಎಲ್ಲ ಮೀನುಗಳೆಲ್ಲ ಗದ್ದೆ ಗತ್ಬಿಟ್ಟು ಏನು ಹಿಡ್ಕೊಬತ್ತ ಕೂತವ್ರೆ. ಎಲ್ಲ ಹಿಡ್ಕೊಬಂದವ್ರೆ. ಅದಕ್ಕೆ ತಳ ನಾವು ಹೋಗದ. ಒಸಿ ಮೀನೆಲ್ಲ ಕನಕ ನಾನಿಲ್ಲ ಲಕ್ಷ್ಮಣ, ಯಾರ ಹೇಳವ್ರೆ ಅನ್ಕಂಡೆ. ಅಲ್ಲ 3 ಜನ ಗಂಡೆ ಅವರಲ್ಲ, ಅಷ್ಟೊಂಥರ ಮೀನು ಗೋರ್ತಾವ್ರೆ. ಹೋಗ್ಕಾಯ್ತಿಲ್ವಾ? ನೋಡಿ ಇದ್ರೆ ನೋಡಿದ್ರೆ ನಾವು ಸಿಟ್ಕೊಬರಕಾಯ್ತದೆ. ಬರೀಕ್ರ ಕಣವ ನಾನು. ನಮ್ಮ ಮೈಕ್ಳು ಏನಾರ ಆಗ್ತವೆ, ಹಂಗೆ ಹೋಗ್ಬಿಟ್ಟಾರ ಅವರು. ಏನಾರ ಅಂತಾರೆ ಕನಕಂತ ಹೋಗವ ನೀನೆ. ಕೆಲಸ ನೋಡಿ ನೋಡು ನಡಿಯಪ್ಪ. ನಾನೇನೋ ಒಬ್ಬಳೆ ಅಂಗಡಿಗೆ ಹೋಗ್ತಿದ್ದ ಜೊತೆ ಹೋಗೋದಂತ ನಾ ಕರೆದಿದ್ದ ಕತೆ. ಕೆಲಸ ನೋಡು ಹೋಗು. ಎಂತ ಮೀನು ಹಿಡ್ಕೊಬರಕ್ ಹೋದಿಯೇ? ಮಾಲಕಂದು ಹೇಳ್ತೀನಿ, ಮಾಲಕಂದು ಹೇಳಿದ್ರೆ ಪಕ್ಕ ಮಾಲಕ ಮೀನಿಗೆ ಹೋಯ್ತದೆ. ಇವಮ್ಮ ಹೇಳ ಮತ್ತೆ ಕೇಳಕ್ಕಿಲ್ಲ ತಾನೇ. ಹೋಯ್ತೀನಿ ಈಗ, ಮಾಲಕನ ಜೊತೆ ಹೋಯ್ತೀನಿ. ನೋಡ್ತಾ ಈಗ ಎಷ್ಟು ಮೀನು ಹಿಡ್ಕೊಬತ್ತೀನಿ. ಇವಮ್ಮ ಹೆಂಗನೆ ಮಾಡ್ಕೊಳ್ಳಿ. ಎಲ್ಗೋದೆ ಅಂಗಡಿ ಹೋಗೋದಪ್ಪ. ಬಾ ಲಕ್ಷ್ಮಿ ಬಾ. ಹೋಗ್ಬಿಟ್ಬರದ ಬ್ಯಾಡ ಕನಕ, ಮೈಕ್ಲಿ ಏನದ ಅಂತವೆ ಅಂತ ಭಯ ಕನಕ. ಬಕ್ಕ ಅದಕ್ಕೆ ನಿನ್ನ ಮಕ್ಳೇನು ಕೇಳಿಗಳ ಪಾಪ ಒಳ್ಳೆ ಹೋಗತ್ ಬಾ. ಏನಂತವು ಜನ ನಿಂತ್ಕೊಳಕಿಲ್ಲ, ಜನ ಜೊತೆಗೊಂಡು ಮಾತಾಡಕಿಲ್ಲ, ಒಂದು ಕತೆ ಹೇಳಕ್ಕಿಲ್ಲ. ಅವ್ರ ಕೆಲಸ ಆಯ್ತು, ಅವ್ರು ಬದುಕಾಯ್ತು, ಅವ್ರು ಭಾಳ ಆಯ್ತು. ಇಲ್ಲಿವರೆಗೂ ಒಂದು ಬೀಜ ನಿಂತ್ಕೊಂಡು ನಿನ್ನ ಮಕ್ಳು ಮಾತಾಡಿಲ್ಲ. ಬಾ, ಅದು ಯಾಕಂಗಡಿ ಅಂತ ನೀನು ನಿಮ್ಮ ಮಕ್ಳೇನು ತೆಗ್ದ ಕೊಡಕ್ಕಿಲ್ಲ. ನೀನು ಅಂದ್ರೆ ನನಗೂ ಭಾರಿ ಆಸೆ. ನಮ್ಮ ಕುಳ್ಳವನ್ನೆಲ್ಲ ತಂದಿದ 5 kg ಮೀನ ಓದೋರ ಅಂದ್ರೆ ಒಳಗಿರೋದ್ರ ಚಂದ ಅಲ್ವಾ? ಚಾಪ್ಲು, ಆಮೇಲೆ ಸಣ್ಣ ಸಣ್ಣವು ಎಲ್ಲ ಇರ್ತವೆ, ಕಲ್ಕುರಿ ಎಲ್ಲ ಇರ್ತವೆ. ಕಲ್ಕುರಿ ಎಲ್ಲ ಇರ್ತವೆ, ಹುಸಿ ಚಂದವು. ಅಯ್ಯೋ ಅಯ್ಯೋ, ತಲೆ ಬುಡ್ಡೆ ಸೀರ್ತಾ ಇದ್ರೆ ಚಂದ. ಅಷ್ಟು ಮಟ್ಟ ಆಸೆ ಮಾಡ್ತಿದ್ವಿ ಮೀನು ಅಂತ. ಬವ್ವ ಬಾ, ಒಂದೇ ನೋಡ್ಕೊಂಡು ಬರ್ದ ಬಾ. ಊರವ್ರೆಲ್ಲವ ಜನಗಳೆಲ್ಲ ಹೋಗಿ ಏನು ಮೀನು ಹಿಡಿಯೋದೆ ಒಂದು ಜಾತ್ರೆ ಕಡೆ ಹಿಡಿತಾ ಇದಾರಂತೆ ಕಣವ. ಅಯ್ಯೋ ಬಾ, ಆ ಮೀನು ಸಿಕ್ತರಿಲ್ಲ. ಆ ಜನಗಳು ನೋಡಕ್ಕೆ ಒಂದು ಚಂದ. ಹೊಸಿ ಚಂದ ಬಾ ಜನಗಳು ನೋಡಕ್ಕೆ. ಎಲ್ಲ ಉಡ್ಡಡ್ಡೋ ಅನ್ಕೊಂಡೆಲ್ಲ ಮೀನು ಹಿಡಿತಾವ್ರಂತೆ. ಉಡ್ಡಡ್ಡೆ ಅನ್ಕೊಂಡು ಎಲ್ಲ ಮೀನು ಹಿಡಿತಾ ಇದಾರಂತೆ. ನೀನು ಯಾಕಂಗಾಡಿ ಬಾ ಬಾ ಅಕ್ಕ. ಇದ್ರೆ ಇಟ್ಕೊಬಾರ್ದ, ಇಲ್ಲಂದ್ರೆ ಇಲ್ಲ. ನಮ್ಮ ಹೋಗಿ ಗದ್ದೆ ಹೊಲವಲ್ಲಿ ಗದ್ದೆ ಒಳಗೆ ಆಗ ವರ್ಷ ಹೊತ್ಕೊತಿದ್ದ. ಈ ಸತಿ ಇದ್ದವೋ ಏನೋ ಇಷ್ಟೊಂಥರ ಹಿಂಸೆ ಕೊಡ್ತಾ ಇದ್ರಿ. ಕಾಳಿ ಹೋಗ್ಬಿಟ್ಟು ಬರಕಾಯ್ತದೆ. ನಾನು ಕುಕ್ಕಿ ತಗೊಂಡ್ಬಿಡ್ತು. ಉಂಗ ತಕೋ, ಹಂಗೇನೆ ಸೊಸೆಮ್ಮ ಕರ್ಕೊಬಿಡವ. ಅಕ್ಕ ಅವ್ರು ಏನ್ ಮಾಡಕ್ಕವ್ರು? ನಮ್ಗೆ ಸಿಕ್ಲಿ ನೋಡ, ಅಲ್ಲ ಮೀನಿದ್ದ ಬಂದ್ಬಿಟ್ಟು ಅವ್ರನ್ನ ಕರ್ಕೊಳ್ಳೋದು. ಅವ್ರಿಗೆ ಒಂಥರ ಸಂಭ್ರಮ ಅಲ್ವಾ? ಎಲ್ಲ ಕೆರೆ ಏನು ನೋಡಕ್ಕೆ ಅಟ್ಲೀರೆಲ್ಲ ಒಳಗಳ ನೋಡಕ್ಕೆ, ಹರಿಯದ ನೀರ ನೋಡಕ್ ಬರ್ತಾರೆ. ಅಂಥದ್ರಲ್ಲಿ ನಮ್ಮೂರಲ್ಲಿ ನಾವು ಈ ಗಂಗಾ ಮರಿಯದನ್ನ ನೋಡಕ್ಕೆ ಒಂದು ಸಂತೋಷ ಅಲ್ವಾ? ಸಂತೋಷ. ಎಲ್ಲ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಗಂಧ ಕಡಿ ಎಲ್ಲ ತಗೊಂಡು ಪೂಜೆ ಮಾಡ್ಕೊಬತ್ತ ಕೂತಿದ್ದಾರಂತೆ. ನೋಡು ನೀನು ಹಿಂಗಂತೀಯಲ್ಲ. ತಾಯಿ ಗಂಗಮ್ಮನಿಗೆ ನಮಸ್ಕಾರ ಮಾಡ್ಬೇಕನಕ. ನಮಸ್ಕಾರವ. ಅಯ್ಯೋ ಈ ಬಾರಿ ಬಿಸಿಲು ಹೊಡಿತು. ಆ ಬಿಸಿಲು ಹೊಡೆದು ನೋಡಿ ಜನಗಳೆಲ್ಲ ಏನ್ ಅನ್ಕೊಂಡ್ರು ಗೊತ್ತಾ? ಈ ಬಾರಿ ಮಳೆನೇ ಆಯ್ತಿಲ್ವಂತೆ, ಬರಗಾಲ ಬಂದ್ಬಿಟ್ಟದಂತೆ ಅನ್ಸಿದ್ರು. ನೋಡಿ ಆ ಭಗವಂತ ಕಂಡುಬಿಟ್ರೆ ಮಳೆನೂ ಉಯಿಸ್ತದೆ, ಬಿಸಿಲು ಬರ್ತದೆ. ಅಂದ್ರೆ ಒಂದು ಮಾತು ಮಾತ್ರ ನಂಬ್ಕೋಬೇಕು. ಏನು ಗೊತ್ತಾ? ಹುಟ್ಟಿಸ್ತೀವ ಹುಲ್ಲು ನೀರು ಕೊಡ್ದೇನೆ ಸಾಯಿಸಲ್ಲ ಅಂತಾರಲ್ಲ, ಆ ಮಾತು ನಿಜ. ಅಂದ್ರೆ ಆ ಭಗವಂತನಿಗೆ ಯಾವ ಟೈಮ್ ಕೊಡಬೇಕು, ಯಾವ ಟೈಮ್ಗೆ ಮನುಷ್ಯರನ್ನ ಕುಗ್ಗಿಸ್ಬೇಕು ಅನ್ನೋದೆಲ್ಲ ಗೊತ್ತು. ನಿಜವಾಗ್ಲೂ ಸುಳ್ಳಲ್ಲ ಮಾತ್ರ. ಇದು ಮಾತ್ರ 100% ಸತ್ಯ. ನೀವೇ ನೋಡ್ತಿದ್ರಲ್ಲ ಲಕ್ಷ್ಮಿ. ನಿಜ ಕಣ್ ಲಕ್ಷ್ಮಿ, ನಿಜ. ಈ ಬಾರಿ ಬ್ಯಾಸ್ಗೆ ನಮ್ಮನೆ ಬೇರೆ ಸೀಟ್ರ ಮನೆಯ. ಅಯ್ಯೋ ಯೋವ ಸ್ನಾನನೇ ಮಾಡ್ಕೊಬಿಡವು. ನೀರು ಇಟ್ಕೊಂಡು ಮನೆ ಕತ್ತು ಅಂದರೆ ಬಟ್ಟೆ ಮನೆಯೆಲ್ಲ ಒದ್ದೆಗೆ ಹೋಗವು. ಹೋಗಿ ತಣ್ಣೀರು ದಬಕೊಂಡು ಇರೋವು. ಆಗ ಎಲ್ಲ ಮಾತಾಡೋರು ನೀನು ಹೇಳಂಗಿಯ ಈ ಬಾರಿ ಮಳೆ ಉಯ್ಯಲ್ಲ ಅಲ್ಲಂತಾರೆ ಇಲ್ಲಂತಾರೆ ವಾರ್ತೆಲ್ಲ ಅಂತಾರೆ ಅಂತ. ಇವತ್ತು ಹೆಂಗೆ ಬಿಸಿಲು ಹೊಡಿತು ಅದೇ ಥರ ಮಳೆ ಹೂಯ್ತಾ ಕೂತದೆ. ಎಲ್ಗೂ ಯಾವ ಸಿಟಿ ಅನ್ಬೇಡ, ಹಳ್ಳಿ ಅನ್ಬೇಡ, ಎಲ್ಲ ಊರ್ ಗಂಡುವೆ ಮಳೆ ಹಿಡ್ಕೊಂಡು ಕೂತದೆ. ಅಂತಿಂತ ಮಳೆ ಉಯ್ತಾ ಇಲ್ಲ, ಭಾರಿ ಮಳೆ ಉಯ್ತದೆ. ಕನಕ ನಮ್ಮ ಮನೇಲಿ ಹಂಗೆ ಬ್ಯಾಸ್ಗೆಲಿ ಟೊಮೆಟೊ ಪೈರು ಹಾಕ್ಬಿಟ್ವಾ. ಟೊಮೆಟೊ ಪೈರು ಹಾಕ್ಬಿಟ್ಟು ನೀರು ಹಾಯಿಸ್ತೀವಿ ಅಕ್ಕ. ಒಕ್ಕಡಿಂದ ಹಾಯಿಸ್ಕೊಬ್ಬ, ಇನ್ನೊಕ್ಕಡಿಂದ ಒಣಕೊಬರ್ತದೆ. ಒಕ್ಕಡಿಂದ ಹಾಯಿಸ್ಕೊಬ್ಬ, ಒಕ್ಕಡಿಂದ ಒಣಕೊಬರ್ತದೆ. ಹಂಗೆ ಆಗಿ ಅಕ್ಕ ಈ ಥರ ಪೈರು ಹಾಕಿ ಚಿನ್ನೂರು ರೇಟ್ ಸಿಕ್ಕೋದು ಕನಕ. ನಮ್ಗೆ ಯಾವ ರೇಟು ಸಿಗ್ಲಿಲ್ಲ, ಏನೂ ಇಲ್ಲ, ಎಲ್ಲ ಹುರಿದೋದು. ಆಗ ನಾವು ಏನೋ ಸಗರು ಹುಲ್ಲು ಇಲ್ವಲ್ಲ, ಏನಪ್ಪ ಮಾಡೋದು ಭಗವಂತ, ಹಿಂಗೆ ಬ್ಯಾಸ್ಗೆ ಬಸ್ ಕುಣಿಸಿದೆಯಲ್ಲ ಅಂತ ಅಂತಿದ್ದು. ಈಗ ನೋಡಕ್ಕ ಈಗ ಮಳೆ ಹಿಡ್ಕೊಂಡು ಯಾವ್ಯಾವ ಕೊಲ್ಲಿಗಳು ನೀರು ಕಣಕ ಅಂತಿಂತಾನೆ ಮಳೆ ಎಲ್ಲ ಕಣಕ.
ಪುಪ್ಪುರ್ದಂಗೆ ಏನ ಕಡೆ ಇಟ್ಟು ತಕ್ಕ ಬಂದೆ ಇಷ್ಟು ಸಹ ಬತ್ತಿತ್ತಿಲ್ಲ ಪುಪ್ಪುರ್ದಂಗೆ ಬಂದಿದೆಯೇ ನಡಿ ಮುಚ್ಚು ಊಟನೆಲ್ಲ ಮಾಡಿವೆ ನಡಿ ಊಟ ಗಿಟ ಏನು ಬೇಡ ನಾನು ಅಂಗಡಿಗೆ ಹೋಗೋದು ಅನ್ಕೊಂಡು ಹೋದ್ನಾ ನೋಡ ಗಂಡ ನನ್ನೇ ಬಿಟ್ಟು ಓಡಾಯ್ತು ತಾಳಿ ಮತ್ತೆ ನಾನು ಕುಕ್ಕೆ ತಗೊಬತ್ತೀನಿ ಇನ್ನು ಸಾಕು ತಗೊಬರಗವ ಹೋಗು ತಗೊಂಡ್ ಬಾ ಸಿಕ್ಕುದು ಇಟ್ಕೊ ಬರೋದಿಲ್ಲ ಅಂದ್ರೆ ಇಲ್ಲ ಒಳೆ ತಕ ಹೋದ್ಮೇಲೆ ಒಂದು ಎರಡು ಸಿಕ್ಕೇ ಉಳಿಗಂತೂ ಹಾಗೆ ಆಯ್ತವೆ ತಿನ್ನಷ್ಟು ಅಲ್ಲದೆ ಹೋದ್ರುವೆ ಯಾಕೆ ನಮ್ಮಲ್ಲಿ ನನಗೆ ಏನೋ ಸಿಗ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಬಾ ಒಂದೆರಡ ನಾನು ಒಬ್ಬಳೇ ಅಲ್ವಾ ನನ್ನ ಸೊಸೆ ಎಲ್ಲ ಊರ್ಕೊಂಡಾಗವ್ರೆ ಮನೆಯಲ್ಲ ಸೊಸೆ ಮಕ್ಕಳೆಲ್ಲ ಅವರೇ ಉಣ್ಣಿವ್ರಂತೆ ಅವಡಿಯಲ್ಲಿ ಹೋದ್ಲು ಅಮ್ಮನ ಗೊತ್ತಾದ್ರೆ ನಮ್ಮ ಅಮ್ಮನ ಗೊತ್ತದೆ ಹೇಳ್ತೀನಿ ತಾಯಿ ಹೋಗವ ಅವಳು ಕರ್ಕೊಂಡು ಬಾ ಸರಿ ಯಾಕ ಮತ್ತೆ ಕರ್ಕೊಂಡ್ಬರ್ತೀನಿ ನಮ್ಮ ಕೆಳಡಮ್ಮ ನಾನು ಬಚ್ಚಿರ್ಗತ್ತೆ ಕರ್ಕ ಬಾ ಚಂದಗಾನ ಹಿಡಿತಲಾಗತ್ತೆ ಮೀನ ಇವತ್ತು ಮುಂದುವರಿಯುವುದು ಏನಪ್ಪ ಅಯ್ಯೋ ಅಯ್ಯೋ ಮಳೆ ಊರಿಯಪ್ಪ ನಮ್ಮ ಮಳೆ ಸೇತುವೆ ಮೇಲೆ ನೀರು ಬಂದ್ಬಿಟ್ಟು ಮೀನುಗಳೆಲ್ಲವ ಗದ್ದೆ ಒಳಗೆ ಕಟ್ಕೊಬಿಡ್ತೇವೆ ಕಣಪ್ಪ ವರ್ಷ ಹತ್ಕೊಬಿಡ್ತಿದ ಈಗ ಹಿಂಗಾಗಿ ಒಂದು 5-6 ವರ್ಷ ಆಗಿತ್ತು ಕಣಪ್ಪ 5-6 ವರ್ಷ ಆಗಿತ್ತು ಈ ಬಾರಿ ಸೇತುವೆ ಎಲ್ಲ ತುಂಬಿಕೊಂಡು ಏನು ಮೀನುಗಳು ಮಾತ್ರ ಗದ್ದೆಗಳೇ ಎತ್ಕೊತಾವೆ ಕಣಪ್ಪ ಅದಕ್ಕೆಯ ನಮ್ಮ ಮನೆ ಪಕ್ಕದವ್ರ ಅಕ್ಕರು ಬಾ ಹೋಗೋದು ಅಂದ್ಬಿಟ್ಟು ಕುಕ್ಕೆ ತಕೊಂಡು ನಿಂತವ್ರೆ ನಾನು ಹೋಯ್ತೀನಿ ಆಮೇಲೆ ಒಳ್ಳೆ ಮೀನು ಅಪ್ಪ ಕಲ್ಲು ಕುರಿ ಅಂತ ಬರ್ತಾವೆ ಕಣಪ್ಪ ಅವು ಹೊಸಿ ಚಂದಲ್ಲ ಕಣಪ್ಪ ಆಮೇಲೆ ಚಾಪಲು ಸಾರು ರುಚಿ ಸಾರು ಭಾರಿ ರುಚಿ ಮಾತ್ರ ಮುಳ್ಳು ಮಸ್ತಾಗ ಮುಳ್ಳು ಸಾರು ಮಾತ್ರ ಒಳ್ಳೆ ಮೀನು ಸಾರು ಉಣ್ಣದೇ ಒಂದು ಪುಣ್ಯ ಕಣಪ್ಪ ಏಪ ಪಡಿ ದಪ್ಪ ಮೀನು ತಂದ್ಬಿಟ್ಟು ನಾವು ಕಂಡು ಎತ್ಕೊ ಬೈದಾಗದಿಲ್ಲ ಹಂಗಲ್ಲ ಅಯ್ಯೋ ಅಯ್ಯೋ ಅಮೃತ ಆ ಮೀನು ಹೆಸರು ನೆನ್ಸ್ಕೊತಾ ಇದ್ರೆ ಬಾಯಿಗೆ ಕಳೀತದೆ ಆ ಹುಳಿಯ ಕಾರಾಡಿಸಿ ಅದೇ ಒಂದು ಈಟಾಗಲ ಖಾರ ಆಡಿಸ್ಬಿಟ್ಟು ತೆಂಗಿನಕಾಯಿ ಒಂಚೂರು ಟೊಮೆಟೊ ಹಣ್ಣು ಒಂಚೂರು ಹುಣಸೆ ಹಣ್ಣು ಒಂದು ಚಕ್ಕೆಲ್ಲ ಖಾರ ಪುಡಿ ಹಾಕಿ ಹಾರಿಸಿ ಮುಡಿದ್ಬಿಟ್ಟು ಹುಳಿ ಕುದಿಸ್ಬಿಟ್ಟಪ್ಪ ಮೀನು ಹಾಕ್ಬಿಟ್ರೆ ಅಯ್ಯೋ ಅಮೃತ ಉಂಡಾಗೈತೆ ಕಣಪ್ಪ ಅಮೃತ ಉಂಡಾಗೈತಿದೆ ಈಗ ಒಂದೊಂದು 10 ಕೆಜಿ 20 ಕೆಜಿ ಬರ್ತಾವಲ್ಲ ಅದೊಂದು ಮೀನ ಅವು ಚಂದ ಕಣಪ್ಪ ಒಳ್ಳೆ ಮೀನು ಚಂದ ರುಚಿ ಚೆನ್ನಾಗಿರುತ್ತೆ ಕಣಪ್ಪ ಒಳ್ಳೆ ಮೀನು ಸಖತ್ತಾಗಿರ್ತದೆ ಅದಕ್ಕೆ ನಮ್ಮ ಮನೆ ಅಕ್ತಿರೆಲ್ಲ ಹೋಯ್ತಾವ್ರೆ ನಾನು ಹೋಯ್ತೀನಿ ನೋಡ್ಬಿಟ್ಟು ಹೋಗ್ಬಿಟ್ಟು ನಳ್ಳಿ ಚಾಪಲ್ ಮೀನು ಕಲ್ಕುರಿ ಅಂತೇಳಿ ಸಿಕ್ಕೋದು ಕಣಪ್ಪ ದಪ್ಪ ಸಿಕ್ಕಕ್ಕಿಲ್ಲ ಸಿಕ್ಕುದು ಸಣ್ಣ ಸಣ್ಣ ಮರುಗಳು ಹಾವತಿ ಮೀನುಗಳು ಸಿಗ್ಬೋದು ಹೋಯ್ತೀವಿ ಕಣಪ್ಪ ಕೆರೆತಕ್ಕೆ ಮುಂದೆ ವಿಡಿಯೋವ ಮಿಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಕೆರೆ ಏನ್ಬಿಡಕಣಪ್ಪ ತಪ್ಪಾಯ್ತು ಒಳೆ 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 ತಕ ಹೋಯ್ತೀವಿ ಮುಂದೆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ನೋಡಿ ಒಂದು ಎಷ್ಟೆಷ್ಟು ಮೀನು ಸಿಕ್ಕವು ಏನೇನು ಅಂದ್ಬಿಟ್ಟು ಇನ್ನೇನಪ್ಪ ಇನ್ನೇನು ಮಿಸ್ ಮಾಡ್ತಾನೆ ನೋಡಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹಂಗೆಯಪ್ಪ ಕೆರೆ ಕಟ್ಟೆಗಡೆ ಹುಷಾರು ಕಂಡ್ರಪ್ಪ ಹುಷಾರು ಎಲ್ಲ ತಾವು ನೀರು 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 ಹುಷಾರು ಮಕ್ಕಳು ಮರಿ ವಯಸ್ಸಾದವ್ರನ್ನ ಕಳ್ಸಕೋಬೇಡಿ ಕಣ್ರಪ್ಪ ಕೆರೆಗೆರೆ ದಂಡಕ್ಕೆ ಜಾರದು ಮಾಡೋದು ಮಾಡ್ಬಿಡ್ತದೆ ಹುಷಾರಾಗಿರಿ ಆಮೇಲೆ ದನ ಕರುಗಳು ಅಷ್ಟೇ ನೀರು ಪರ ಕುಡಿಯಕಂತ ಹೋಗಿ ಕಾಲು ಪಾಲು ಜಾರ್ ಬಿಡ್ತವೆ ಆಮೇಲೆ ಕುರಿ ದನಗಳು ಅಷ್ಟೇ ಕಣ್ರಪ್ಪ ಮೇವಿಲ್ಲ ಅಂದ್ಬಿಟ್ಟು ಯಾವ್ದಲ್ಲಿ ಒಳೆ ಹಿಂಡ್ಗಣೆ ಕೆರೆ ಪಕ್ಕದ ಗಣೆ ನಿಲ್ಸ್ಕೋಬೇಡಿ ಯಾಕೆಂದ್ರೆ ಅವಕ್ಕೂ ಗೊತ್ತಾಯ್ತಿಲ್ಲ ತಿಳ್ಕೊಂಪಲ್ಕ ಹೊಂಟೈತವೆ ಅವು ಹಿಡ್ಕೊಳಕ್ ಹೋಗಿ ಅನಾಹುತಗಳು ಆದವು ಹುಷಾರು ಮಳೆಯಲ್ಲಿ ನಾವು ಹೆಂಗಿರ್ಬೇಕಂಗಿರಿ ಆಮೇಲೆ ಮಳೆ ಪಳೆ ಆದಾಗ ತಂಗಿನ ಮರ ಮತ್ತೆ ಲೈಟ್ ಕಂಬೇಡಿ ಅಲ್ಲೆಲ್ಲ ಹೋಗಿ ನಿಂತ್ಕೊಳಕ್ ಹೋಗ್ಬೇಡಿ ಅಲ್ಲೆಲ್ಲ ಹುಷಾರು ಕಣ್ರಪ್ಪ ಆಮೇಲೆ ಮಕ್ಕಳು ಮರಿಗಳು ಶೀತ ಪಾತಕ್ ಬಿಡ್ಬೇಡಿ ಈಗ ಎಲ್ಲ ಶೀತ ಅಲ್ವಾ ಕೆಮ್ಮು ನಗಡಿ ಅನ್ಕೊಂಡು ಆಸ್ಪತ್ರೆಗಳೆಲ್ಲ ಬರೀ ಜರ 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 ಅನ್ಕೊಂಡು ಮಕ್ಕಳು ಮರಿಗಳು ಕರ್ಕೊಂಡ್ಬಂದು ಇದು ಮಾಡ್ಕೊಂಡ್ರೆ ಕಂಡಪ್ಪ ಹುಷಾರು ಇನ್ನೇನಪ್ಪ ಜಾಸ್ತಿ ಮಾತಾಡ್ಬಿಟ್ನೇನೆ ನಾನು ಎಲ್ಲರೂ ನಮಸ್ಕಾರ ಕಂಡಪ್ಪ ಧನ್ಯವಾದಗಳು.